ಸೂಪರ್ ಪ್ರೈಮ್ ನೆಟ್ 9ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ಬಗೆಗಿನ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀರಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ ದೇಶ ವಿದೇಶಗಳಲ್ಲಿ ನಡೆದಿರುವಂತಹ ಟಾಪ್ 18 ಸುದ್ದಿಗಳನ್ನು ನೋಡೋಣ. ತುಂಗಭದ್ರಾ ಜಲಾಶಯದ 6 ಗೇಟ್ಗಳಲ್ಲಿ ಸಮಸ್ಯೆ ಎದುರಾಗಿರುವ ಬಗ್ಗೆ ಬಿಜೆಪಿ ಶಾಸಕ ಬಿವೈ ವಿಜಯೇಂದ್ರ ಸದನದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಎಲ್ಲಾ ಗೇಟ್ಗಳಲ್ಲೂ ಸಮಸ್ಯೆ ಇದೆ, ತತ್ಕ್ಷಣ ಬದಲಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಅವಳಿಗೆ ಉತ್ತರ ಕೊಟ್ಟಿರುವಂತಹ ಜಲಸಂಪನ್ಮೂಲ ಸಚಿವರಾಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಜಿಲ್ಲಾ ಮಂತ್ರಿ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ. ಇದು ತುಂಬಾ ಸೂಕ್ಷ್ಮ ವಿಚಾರ, ವಿವರವಾದಂತಹ ಉತ್ತರವನ್ನು ನಾನು ಕೊಡ್ತೇನೆ ಅಂತ ಭರವಸೆಯನ್ನು ನೀಡಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಸರ್ಕಾರಿ ಶಾಲೆಗಳ ಸಮಸ್ಯೆಯ ಬಗ್ಗೆ ಸದಸ್ಯ ಸಿಟಿ ರವಿ ಗಮನ ಸೆಳೆಯುವ ಕೆಲಸ ಮಾಡಿದ್ದಾರೆ. ಒಟ್ಟು 46,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಿವೆ. ಅದರಲ್ಲಿ 13,000ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಕೊಠಡಿಗಳು ಅಪಾಯಕಾರಿ ಸ್ಥಿತಿಯಲ್ಲಿವೆ. ಈ ವರ್ಷದ ಮಳೆಗಾಲದಲ್ಲಿ ಮತ್ತಷ್ಟು ಅಪಾಯ ಎದುರಾಗುವಂತಹ ಸಾಧ್ಯತೆ ಇದೆ. ಸೂಕ್ತ ಕ್ರಮ ಕೈಗೊಳ್ಳಿ ಎಂದು ಆಗ್ರಹಿಸಿದ್ದಾರೆ. ಜಿಲ್ಲೆಗಳ ಪ್ರಸ್ತಾವನೆ ಆಧಾರದಲ್ಲಿ ಕೊಠಡಿಗಳ ದುರಸ್ತಿ ಮಾಡ್ತೇವೆ ಅಂತ ಶಿಕ್ಷಣ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಸದನದಲ್ಲಿ ಹಕ್ಕುಚ್ಯುತಿ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ನನ್ನ ವಿಚಾರವಾಗಿ ವಕೀಲ ಜಗದೀಶ್ ಎಂಬ ವ್ಯಕ್ತಿ ಕಠೋರ ಪದಗಳಿಂದ ಟೀಕೆ ಮಾಡಿದ್ದಾರೆ. ಅನಾವಶ್ಯಕ ಆಧಾರವಿಲ್ಲದ ಅಪಪ್ರಚಾರ ಮಾಡಿದ್ದಾನೆ. ಶಾಸಕನಾಗಿರುವ ನನ್ನ ಹಕ್ಕುಗಳಿಗೆ ಚ್ಯುತಿ ಬರುವಂತೆ ಮಾತನಾಡಿದ್ದಾನೆ ಎಂದಿದ್ದಾರೆ. ಆ ಬಳಿಕ ಸಭಾಧ್ಯಕ್ಷರು ಹಕ್ಕುಚ್ಯುತಿ ಸಭೆಗೆ ಇದನ್ನ ನೀಡಿದ್ದಾರೆ. ಸಭಾಧ್ಯಕ್ಷರು ನನ್ನ ಮನವಿಯನ್ನ ಮಾನ್ಯ ಮಾಡಿದ್ದಾರೆ ಎಂದು ವಿಶ್ವನಾಥ್ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲಾ ಶಾಸಕರು ಹಾಗೂ ಸಚಿವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ದಾರೆ. ವಿಧಾನಸೌಧದಲ್ಲಿ ಸಿಎಂ ಕಚೇರಿಯಲ್ಲಿ ನಡೆದಂತಹ ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಶಾಸಕರು ಸಚಿವರು ಭಾಗಿಯಾಗಿದ್ದರು. ಈಗಾಗಲೇ 26 ಜಿಲ್ಲೆಗಳ ಶಾಸಕರು ಮತ್ತು ಸಚಿವರ ಸಭೆಯನ್ನು ನಡೆಸಿದ್ದ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸದ ಕಾರಣಕ್ಕಾಗಿ ಸಭೆಗಳನ್ನು ಮುಂದೂಡಿದರು. ಇದೀಗ ಉಳಿದ ಜಿಲ್ಲೆಗಳ ಶಾಸಕರು ಹಾಗೂ ಸಚಿವರ ಸಭೆಯನ್ನು ಮುಂದುವರೆಸಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ಉಪರಾಷ್ಟ್ರಪತಿ ಚುನಾವಣೆ ಗರಿಗೆದರಿದೆ. ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದ ಸಿಪಿ ರಾಧಾಕೃಷ್ಣನ್ ಎನ್ಡಿಎ ಅಭ್ಯರ್ಥಿಯಾಗಿ ಆಯ್ಕೆಯಾದ ಬಳಿಕ ಪ್ರಧಾನಮಂತ್ರಿ ಮೋದಿಯವರನ್ನ ಭೇಟಿ ಮಾಡಿದ್ದಾರೆ. ಆ ಬಳಿಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿವಾಸದಲ್ಲಿ ಎನ್ಡಿಎ ನಾಯಕರು ಸಭೆ ಸೇರಿ ಚರ್ಚೆ ನಡೆಸಿದ್ದಾರೆ. ಇನ್ನು ತಮಿಳು ದಾಳ ಉರುಳಿಸಿರುವಂತಹ ಬಿಜೆಪಿ ಎನ್ಡಿಎ ಅಭ್ಯರ್ಥಿ ಬೆಂಬಲಿಸುವಂತೆ ಡಿಎಂಕೆಗೆ ಮನವಿ ಮಾಡಿದೆ. ಆಗಸ್ಟ್ 20ರಂದು ನಾಮಪತ್ರ ಸಲ್ಲಿಕೆ ಮಾಡಲಾಗುವುದು ಅಂತ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕದ ಜನತೆಯ ಬಹುದಿನಗಳ ಕನಸು ನನಸಾಗುವಂತಹ ದಿನಗಳು ಹತ್ತಿರ ಬಂದಿವೆ. ಮಹದಾಯಿ ಕಳಸಾ ಬಂಡೂರಿ ಯೋಜನೆಯ ಭೂಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸಲಾಗಿದೆ. ಗೋವಾ ಮುಖ್ಯಮಂತ್ರಿ ಖ್ಯಾತಿಗೆ ಡೂನ್ಕೀರ್ ಎನ್ನದ ರಾಜ್ಯ ಸರ್ಕಾರ ಈ ದಿಟ್ಟ ಕ್ರಮಕ್ಕೆ ಮುಂದಾಗಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಭೂಸ್ವಾಧೀನಕ್ಕೆ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳನ್ನು ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡುವಂತೆ ಅನುಮತಿಯನ್ನು ಕೋರಿ ನ್ಯಾಯಾಲಯಕ್ಕೆ ಸರ್ಕಾರಿ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆಗಸ್ಟ್ 23ರ ಒಳಗಾಗಿ ಆಕ್ಷೇಪಣೆ ಸಲ್ಲಿಸುವಂತೆ ಸೂಚಿಸಿ ಅರ್ಜಿಯ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ ಭೇಟಿ ಮಾಡಿದ್ದಾರೆ ಅವರ ಪತ್ನಿ ವಿಜಯಲಕ್ಷ್ಮಿ. ಹಾಗೆಯೇ ಪವಿತ್ರ ಗೌಡಳನ್ನ ಆಕೆಯ ತಾಯಿ ಭೇಟಿಯಾಗಿದ್ದಾರೆ. ದಿವಂಗತ ನಟ ವಿಷ್ಣುವರ್ಧನ್ ಸ್ಮಾರಕಕ್ಕಾಗಿ ಕೆಂಗೇರಿ ಬಳಿಯ ಅರ್ಧ ಎಕರೆ ಜಾಗವನ್ನ ಸುದೀಪ್ ಖರೀದಿ ಮಾಡಿದ್ದಾರೆ. ಅಲ್ಲಿ ವಿಷ್ಣು ಸ್ಮಾರಕ ನಿರ್ಮಾಣ ಮಾಡಲಾಗುತ್ತೆ ಎಂದು ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷ ವೀರಕಪುತ್ರ ಶ್ರೀನಿವಾಸ್ ತಿಳಿಸಿದ್ದಾರೆ. ಇದೇ ಸೆಪ್ಟೆಂಬರ್ 18ರಂದು ವಿಷ್ಣು ಜನ್ಮದಿನದ ದಿವಸ ಅಡಿಗಲ್ಲು ಹಾಕುವುದಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಯಶಸ್ವಿಯಾಗಿ ಹೋಗಿ ಬಂದಿರುವ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಪ್ರಧಾನಿ ಮೋದಿಯವರನ್ನ ಭೇಟಿ ಮಾಡಿ ಚರ್ಚಿಸಿದ್ದಾರೆ. ಇದಕ್ಕೂ ಮುಂಚಿತವಾಗಿ ಸಂಸತ್ನಲ್ಲಿ ಇವತ್ತು ವಿಶೇಷ ಚರ್ಚೆಗೆ ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು. ಆದರೆ ವಿರೋಧ ಪಕ್ಷಗಳು ಇದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ದೆಹಲಿಯಲ್ಲಿ ಭಾರತೀಯ ವಿದೇಶಾಂಗ ಸಚಿವರು ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಜೊತೆಗೆ ಮಹತ್ವದ ಸಭೆ ಮಾಡಿದ್ದಾರೆ. 24ನೇ ಸುತ್ತಿನ ದ್ವಿಪಕ್ಷೀಯ ಮಾತುಕತೆಗೆ ನಿಮ್ಮನ್ನು ನಿಮ್ಮ ನಿಯೋಗವನ್ನು ಭಾರತಕ್ಕೆ ಸ್ವಾಗತಿಸುತ್ತೇನೆ. ಜಾಗತಿಕ ಪರಿಸ್ಥಿತಿಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳಲು ಸೂಕ್ತ ಸಮಯ ಎಂದಿದ್ದಾರೆ. ಜೊತೆಗೆ ಭಯೋತ್ಪಾದನೆ ವಿರುದ್ಧದ ಹೋರಾಟದ ಬಗ್ಗೆಯೂ ಜೈಶಂಕರ್ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಉತ್ತರ ಪ್ರದೇಶದ ಮೀರತ್ನಲ್ಲಿ ರಜೆ ಮುಗಿಸಿ ವಾಪಸ್ ಡ್ಯೂಟಿಗೆ ಹೋಗ್ತಿದ್ದ ಸೈನಿಕರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಮೀರತ್ ಬಳಿಯ ಟೋಲ್ ಪ್ಲಾಜಾದಲ್ಲಿ ಸೈನಿಕ ಕಪಿಲ್ ಕಾವದ್ನನ್ನ ಕಂಬಕ್ಕೆ ಕಟ್ಟಿ ಹಲ್ಲೆ ಮಾಡಲಾಗಿದೆ. ಇದೀಗ ಪೊಲೀಸರು 6 ಜನರನ್ನು ಬಂಧಿಸಿದ್ದಾರೆ. ಒಟ್ಟಿಗೆದ್ದ ಗ್ರಾಮಸ್ಥರು ಟೋಲ್ ಪ್ಲಾಜಾವನ್ನ ಧ್ವಂಸ ಮಾಡಿದ್ದಾರೆ. ಧಾರವಾಡದ ಬಿಜೆಪಿ ಮುಖಂಡ ಯೋಗೀಶ್ ಗೌಡ ಕೊಲೆ ಪ್ರಕರಣದ ಆರೋಪಿ ಅಶ್ವಥ್ ಜಾಮೀನನ್ನ ಹೈಕೋರ್ಟ್ ತಾತ್ಕಾಲಿಕವಾಗಿ ರದ್ದುಪಡಿಸಿದೆ. ಸಾಕ್ಷಿಗಳ ವಿಚಾರಣೆ ಮುಗಿಯುವ ತನಕ ಜೈಲಿನಲ್ಲಿರಬೇಕು. ಸಾಕ್ಷಿ ವಿಚಾರಣೆ ಮುಗಿದ ಬಳಿಕ ಜಾಮೀನು ಅರ್ಜಿ ಸಲ್ಲಿಸಬಹುದು ಅಂತ ಸೂಚಿಸಿದೆ.
ಬಸವರಾಜ್ ಮುತ್ತಗಿ ಹಾಗೂ ಮತ್ತೋರ್ವ ಸಾಕ್ಷಿಗೆ ಅಶ್ವಥ್ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಸಿಬಿಐ ಪರ ಎಸ್ಪಿಪಿ ಪ್ರಸನ್ನಕುಮಾರ್ ವಾದಿಸಿದರು. ಭಾರತೀಯ ರೈಲ್ವೆ ಇದೇ ಮೊದಲ ಬಾರಿಗೆ ಟ್ರ್ಯಾಕ್ ಮೇಲೆ ಸೋಲಾರ್ ಪ್ಯಾನಲ್ ಅಳವಡಿಕೆ ಮಾಡಿದೆ. ನವೀಕರಿಸಬಹುದಾದ ಇಂಧನ ಬಳಕೆಗೆ ಮುಂದಾಗಿರುವ ಇಂಡಿಯನ್ ರೈಲ್ವೆ ಸೋಲಾರ್ ಅಳವಡಿಕೆ ಮಾಡ್ತಾ ಇದೆ. ಬನಾರಸ್ ಲೋಕೋಮೋಟಿವ್ ವರ್ಕ್ಸ್ ಮಾಡಿರುವ ಈ ಕೆಲಸವನ್ನು ಜನರಲ್ ಮ್ಯಾನೇಜರ್ ಉದ್ಘಾಟನೆ ಮಾಡಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆಗೆ ಕರೆ ಮಾಡಿ ಚರ್ಚೆ ನಡೆಸಿದ್ದಾರೆ. ಅಲಾಸ್ಕಾದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗೆ ಮಾತನಾಡಿರುವ ವಿಚಾರಗಳ ಬಗ್ಗೆ ಮೋದಿ ಅವರ ಜೊತೆಗೆ ವಿಚಾರ ವಿನಿಮಯ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಉಕ್ರೇನ್ ಯುದ್ಧದ ವಿಚಾರವಾಗಿ ಶಾಂತಿ ಸಾಮರಸ್ಯದ ನಿರ್ಧಾರವನ್ನು ಭಾರತ ಬೆಂಬಲಿಸುತ್ತೆ ಎಂದು ಪುಟಿನ್ಗೆ ಭಾರತ ಹೇಳಿದೆ. ಉಕ್ರೇನ್ ಅಧ್ಯಕ್ಷ ವ್ಲಾದಿಮಿರ್ ಝೆಲೆನ್ಸ್ಕಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭೇಟಿ ಮಾಡಲು ವಾಷಿಂಗ್ಟನ್ಗೆ ತೆರಳಿದ್ದಾರೆ. ಉಕ್ರೇನ್ ರಷ್ಯಾ ನಡುವಿನ ಸಂಘರ್ಷ ಕೊನೆಗೊಳಿಸುವ ಬಗ್ಗೆ ಮಹತ್ವದ ಚರ್ಚೆ ನಡೆಯುವ ನಿರೀಕ್ಷೆ ಇದೆ. ಈ ಬಾರಿ ಯುರೋಪಿಯನ್ ನಾಯಕರ ಜೊತೆಗೆ ಝೆಲೆನ್ಸ್ಕಿ ಟ್ರಂಪ್ ಭೇಟಿ ಮಾಡಿರುವುದು ಸಾಕಷ್ಟು ಕುತೂಹಲವನ್ನು ಹುಟ್ಟಿಸಿದೆ. ಮೈಸೂರಿನ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಸಂಭ್ರಮಕ್ಕೆ 2ನೇ ಹಂತದಲ್ಲಿ 5 ಆನೆಗಳನ್ನು ಕರೆತರಲು ನಿರ್ಧಾರ ಮಾಡಲಾಗಿದೆ. ಆಗಸ್ಟ್ 25ರಂದು ಮೈಸೂರಿಗೆ 5 ಆನೆಗಳು ಬರಲಿವೆ. ಮತ್ತಿಗೂಡು ಶಿಬಿರದಿಂದ ಶ್ರೀಕಂಠ, ಭೀಮನಕಟ್ಟೆ ಶಿಬಿರದಿಂದ ರೂಪ, ದುಬಾರೆ ಶಿಬಿರದಿಂದ ಗೋಪಿ, ಸುಗ್ರೀವ, ಹೇಮಾವತಿ ಆನೆಗಳು ಆಗಮಿಸಲಿವೆ. ಪ್ಯಾರಿಸ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಗೆ ಭಾರತದ ಅಕ್ಕ ತಂಗಿಯರು ಆಯ್ಕೆಯಾಗಿದ್ದಾರೆ. ರಿತುಪರ್ಣ ಪಾಂಡ್ಯ ಹಾಗೂ ಶ್ವೇತಪರ್ಣ ಪಾಂಡ ಆಯ್ಕೆಯಾಗಿದ್ದಾರೆ. ಒಡಿಶಾ ಸಿಎಂ ಅಕ್ಕ ತಂಗಿಗೆ ಶುಭಾಶಯವನ್ನ ಕೋರಿದ್ದಾರೆ. ಇದೇ ಮೊದಲ ಬಾರಿಗೆ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಸಹೋದರಿಯರು ಭಾಗಿಯಾಗ್ತಾ ಇರುವಂಥದ್ದು ವಿಶೇಷ. ಆಗಸ್ಟ್ 30ರಿಂದ 31ರ ತನಕ ಈ ಟೂರ್ನಿ ನಡೆಯಲಿದೆ. ಏಷ್ಯಾ ಕಪ್ ಕ್ರಿಕೆಟ್ ಸರಣಿಗೆ ಟೀಂ ಇಂಡಿಯಾ ಆಟಗಾರರ ಆಯ್ಕೆ ಮಾಡೋದಕ್ಕೆ ಅಜಿತ್ ಅಗರ್ಕರ್ ನೇತೃತ್ವದ ಆಯ್ಕೆ ಮಂಡಳಿ ಸಭೆಯನ್ನು ಸೇರಿದೆ. ಈ ಸರಣಿಯಲ್ಲಿ ಶ್ರೇಯಸ್ ಅಯ್ಯರ್ಗೆ ನಾಯಕತ್ವ ಕೊಡುವ ಸಾಧ್ಯತೆ ಇದೆ. ಶುಭ್ಮನ್ ಗಿಲ್ ಅವರನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಎಂದು ಹರ್ಭಜನ್ ಸಿಂಗ್ ಹೇಳಿದ್ದಾರೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಧರ್ಮಸ್ಥಳದಲ್ಲಿ ಇಲ್ಲಿವರೆಗೂ ಅನಾಮಿಕ ತೋರಿಸಿದ್ದ 18 ಜಾಗಗಳನ್ನು ಅಗೆದರೂ ಏನೂ ಸಿಕ್ಕಿಲ್ಲ. ಈಗ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳದಲ್ಲಿ ಶೋಧ ನಡೆಸುವುದನ್ನು ಸ್ಥಗಿತಗೊಳಿಸಿದ್ದಾರೆ. ಅಂದರೆ ತಾತ್ಕಾಲಿಕವಾಗಿ ಈ ಸ್ಥಗಿತವನ್ನು ಘೋಷಣೆ ಮಾಡಲಾಗಿದೆ. ಈ ವಿಷಯವನ್ನು ವಿಧಾನಸಭೆ ಅಧಿವೇಶನದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಅನಾಮಿಕ ವ್ಯಕ್ತಿಯ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿ ಎಂದು ವಿಪಕ್ಷದವರು ಪಟ್ಟು ಹಿಡಿದಿದ್ದರು. ಅದಕ್ಕೂ ಗೃಹ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ಅನಾಮಿಕ ಆತನ ಹಿಂದೆ ಯಾರಿದ್ದಾರೆ ಅಂತ ಎಸ್ಐಟಿ ತನಿಖೆಯನ್ನು ತೀವ್ರಗೊಳಿಸಿದೆ. ಮೌನವಾಗಿ ಏನಿಲ್ಲ, ಅದಕ್ಕೆ ತಕ್ಕ ಉತ್ತರ ಕೊಡ್ತೀರಾ? ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಎಸ್ಐಟಿ ತನಿಖೆಯ ಬಗ್ಗೆ ಸದನದಲ್ಲಿ ಇಂದು ಬಿಸಿ ಬಿಸಿ ಚರ್ಚೆ ಮುಂದುವರೆದಿತ್ತು. ಸೋಮವಾರದ ಕಲಾಪದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಪಕ್ಷಗಳು ಎತ್ತಿದ್ದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು. ಅಷ್ಟೇ ಅಲ್ಲ, ಇದುವರೆಗೆ ಅಗೆದಿರುವ ಸ್ಥಳಗಳಲ್ಲಿ ಸಂಗ್ರಹಿಸಿರುವ ಸ್ಯಾಂಪಲ್ಗಳ ಬಗ್ಗೆ ಎಫ್ಎಸ್ಎಲ್ನಿಂದ ವರದಿ ಬರುವವರೆಗೆ ಸಮಾಧಿ ಶೋಧ ಸ್ಥಗಿತಗೊಳಿಸುವುದಾಗಿ ಗೃಹ ಸಚಿವರು ಘೋಷಿಸಿದ್ರು. ಆದರೆ DNA ಬಂದಿದೆ ಅಂತಾದರೆ ಅದು ಬೇರೆ ವಿಚಾರ ಆಗ್ತದೆ. ಅದು ಬರೋವರೆಗೂ ಇದನ್ನು ಸ್ಥಗಿತ ಮುಂದಕ್ಕೆ ಹೋಗೋದನ್ನು ಸ್ಥಗಿತ ಮಾಡಬೇಕು ಅಂತೇಳಿ SITನವರು ತೀರ್ಮಾನ ಮಾಡಿಕೊಂಡಿದ್ದಾರೆ. ಇಷ್ಟಕ್ಕೂ ಇದುವರೆಗೆ ಧರ್ಮಸ್ಥಳದಲ್ಲಿ ಮಾಸ್ಕ್ ಮ್ಯಾನ್ ತೋರಿಸಿದ್ದ ಸ್ಥಳಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಸಮಾಧಿ ಅಗೆದು ನೋಡಿದ್ದಾರೆ. ಪಾಯಿಂಟ್ ನಂಬರ್ 6ರಲ್ಲಿ ಮೂಳೆಗಳು ಸಿಕ್ಕಿದ್ದು ದೃಢಪಟ್ಟಿತ್ತು. ಪಾಯಿಂಟ್ ನಂಬರ್ 11ರ ಪಕ್ಕದಲ್ಲೇ ಓರ್ವ ಪುರುಷನ ಅಸ್ಥಿಪಂಜರ ಸಿಕ್ಕಿತ್ತು. ಆದರೆ ಇವತ್ತು ಗೃಹ ಸಚಿವರು ಸದನಕ್ಕೆ ನೀಡಿದ ಉತ್ತರ ಕೇಳಿದ್ರೆ ಎಸ್ಐಟಿಯವರು ಎಫ್ಎಸ್ಎಲ್ಗೆ ಕಳಿಸಿರುವ ಸ್ಯಾಂಪಲ್ಗಳು ಕೇವಲ ಈ 2 ಸ್ಥಳಗಳಲ್ಲಿ ಸಿಕ್ಕಿದ್ದ ಮೂಳೆಗಳಿಗೆ ಸೀಮಿತವಾಗಿಲ್ಲ. ಎಸ್ಐಟಿ ತಂಡ ತಾವು ಅಗೆದು ನೋಡಿದ ಜಾಗದಲ್ಲಿ ಸಂಗ್ರಹಿಸಿರುವ ಮಣ್ಣಿನ ಸ್ಯಾಂಪಲ್ಗಳನ್ನೂ ಪರೀಕ್ಷೆಗೆಂದು ಕಳಿಸಿಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಏನು ಅನ್ನೋದನ್ನ ಇವತ್ತು ಸದನದಲ್ಲಿ ಗೃಹ ಸಚಿವ ಪರಮೇಶ್ವರ್ ಬಿಚ್ಚಿಟ್ಟಿದ್ದಾರೆ. ಸದನದಲ್ಲಿ ಪರಮೇಶ್ವರ್ ಕೊಟ್ಟ ಉತ್ತರ ಹೀಗಿತ್ತು. ದೂರುದಾರ ಹೇಳಿದ ಜಾಗದಲ್ಲೆಲ್ಲ ಅಗೆದು ಮಣ್ಣು ಸಂಗ್ರಹಿಸಲಾಗಿದೆ. ಹೀಗೆ ಸಂಗ್ರಹಿಸಿರುವ ಮಣ್ಣಿನ ಸ್ಯಾಂಪಲ್ಗಳನ್ನು ಪರೀಕ್ಷೆಗೆ ಕಳುಹಿಸಲಾಗಿದೆ. ಬಹಳ ಮುಖ್ಯವಾಗಿ ದೀರ್ಘ ಸಮಯದ ಹಿಂದೆ ಹೂತಿಡಲಾಗಿದೆ ಎನ್ನಲಾಗಿರುವ ಮನುಷ್ಯರ ಅವಶೇಷಗಳು ಈ ಮಣ್ಣಿನಲ್ಲಿ ಬೆರೆತಿದೆಯೇ ಎಂಬ ಪರೀಕ್ಷೆ ನಡೆಸಲಾಗುತ್ತದೆ. ಇದೇ ಕಾರಣದಿಂದ ಎಫ್ಎಸ್ಎಲ್ ವರದಿ ಬರೋವರೆಗೂ ಸಮಾಧಿ ಶೋಧವನ್ನ ನಿಲ್ಲಿಸಲು ಎಸ್ಐಟಿ ತೀರ್ಮಾನಿಸಿದೆ. ಇದೇ ವೇಳೆ ದೂರುದಾರ ಇನ್ನೂ ಒಂದಷ್ಟು ಸ್ಥಳಗಳನ್ನು ತೋರಿಸುವ ಬಗ್ಗೆ ಹೇಳಿದ್ದಾನೆ. ಎಸ್ಐಟಿಯಿಂದ ಕಾನೂನು ಪ್ರಕಾರವೇ ಎಲ್ಲಾ ಪ್ರಕ್ರಿಯೆಗಳು ನಡೆಯುತ್ತಿವೆ ಎಂದು ಸದನಕ್ಕೆ ಗೃಹ ಸಚಿವರು ಭರವಸೆ ನೀಡಿದ್ದಾರೆ. ಅವನು ಇಡೀ ಧರ್ಮಸ್ಥಳದ ಪೂರ್ತಿ ಎಲ್ಲ ತೋರಿಸಿದ್ರೆ ಅಗಿಯೋದಿಲ್ಲ.
ಮುಂದಕ್ಕೆ ಈಗ ಒಂದಿಷ್ಟು ಸಂಖ್ಯೆ ಎಲ್ಲ ಆಗಿದೆ. ಮುಂದಕ್ಕೆ ಹೋಗಬೇಕಾ ಬೇಡವಾ ಅನ್ನುವ ತೀರ್ಮಾನ ನಾವು ಮಾಡೋದಿಲ್ಲ, ಸರ್ಕಾರ ಮಾಡೋದಿಲ್ಲ. ವಿ ಹ್ಯಾವ್ ಗಿವನ್ ದಿ ಫ್ರೀಡಮ್ ಫಾರ್ ದಿ SIT. ಇದೇ ವೇಳೆ ತನಿಖೆಯ ಪಾರದರ್ಶಕತೆ ಬಗ್ಗೆ ಪ್ರತಿಪಕ್ಷಗಳು ಎತ್ತಿದ್ದ ಆಕ್ಷೇಪಗಳಿಗೂ ಪರಮೇಶ್ವರ್ ಉತ್ತರ ಕೊಟ್ಟಿದ್ದಾರೆ. ಪಾರದರ್ಶಕ ರೀತಿಯಲ್ಲಿ SIT ತನಿಖೆ ನಡೆಯುತ್ತಿದೆ. ಯಾರ ಒತ್ತಡಕ್ಕೂ ಮಣಿಯದೆ ತನಿಖೆ ಆಗ್ತಿದೆ. ನಾವು ಯಾವುದನ್ನು ಮುಚ್ಚಿಡುವುದಿಲ್ಲ, ಮುಚ್ಚಿಡುವ ಅಗತ್ಯವೂ ಇಲ್ಲ. ಪಾರದರ್ಶಕ, ದಕ್ಷತೆ, ಪಕ್ಷಾತೀತ ತನಿಖೆಯೇ ನಮ್ಮ ಉದ್ದೇಶ. ಸರ್ಕಾರ ಏನೋ ಮುಚ್ಚಿಡುತ್ತೆ ಅನ್ನೋ ಗೊಂದಲ ಬೇಡವೇ ಬೇಡ. ತನಿಖೆಗೂ ಮುನ್ನವೇ ಬೇರೆ ಬೇರೆ ರೀತಿ ಅರ್ಥೈಸುವುದು ಸರಿಯಲ್ಲ. ತನಿಖೆಯನ್ನ ಹೀಗೆ ಮಾಡಿ ಅಂತ ಸಮಯ ನಿಗದಿ ಸಾಧ್ಯವಿಲ್ಲ. ಹಾಗಾಗಿ ತನಿಖೆ ಆಗುವ ತನಕ ವಿರೋಧ ಪಕ್ಷಗಳು ಸಹಕರಿಸಬೇಕು ಎಂದು ಪರಮೇಶ್ವರ್ ಮನವಿ ಮಾಡಿದ್ರು. ಮಾನ್ಯ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರಲ್ಲಿ ಮತ್ತು ಗೌರವಾನ್ವಿತ ಸದಸ್ಯರಲ್ಲಿ ನಾನು ಮನವಿ ಮಾಡೋದು, ನೀವು ಸಹಕರಿಸಬೇಕು. ಯಾರನ್ನು ರಕ್ಷಣೆ ಮಾಡೋದಾಗ್ಲಿ, ಯಾರನ್ನು ದೂಷಣೆ ಮಾಡೋದಾಗ್ಲಿ ಸರ್ಕಾರ ಮಾಡೋದಿಲ್ಲ. ಇನ್ನು ದೂರುದಾರ ಮಾಸ್ಕ್ ಮ್ಯಾನ್ ರಕ್ಷಣೆಗೆ ರಾಜ್ಯ ಸರ್ಕಾರ ನಿಂತಿದೆ ಎಂಬುದು ಪ್ರತಿಪಕ್ಷಗಳ ಆರೋಪವಾಗಿತ್ತು. ಅದಕ್ಕೆ ಕಾನೂನಿನ ಅಂಶಗಳನ್ನೇ ತೋರಿಸಿ ಪರಮೇಶ್ವರ್ ಖಡಕ್ ತಿರುಗೇಟು ನೀಡಿದ್ದಾರೆ. ದೂರುದಾರನ ರಕ್ಷಣೆಗೆ ಕೇಂದ್ರ ಸರ್ಕಾರವೇ ರೂಪಿಸಿರುವ ಕಾನೂನು ಇದೆ ಎಂದು ಗೃಹ ಸಚಿವರು ವಿಪಕ್ಷಗಳ ಬಾಯಿ ಮುಚ್ಚಿಸಿದ್ದಾರೆ. ಎವಿಡೆನ್ಸ್ ಆಕ್ಟ್ ಅಡಿಯಲ್ಲಿ ದೂರುದಾರನನ್ನ ಬಂಧಿಸಲು ಆಗಲ್ಲ. ದೂರುದಾರನಿಗೆ ರಕ್ಷಣೆ ಕೊಡಬೇಕು. ಆತನ ಮನೆಗೆ CCTV ಒದಗಿಸಬೇಕು. ಆತನ ಹೆಸರನ್ನು ವಿ ಎಂದು ಉಲ್ಲೇಖಿಸಬೇಕು. ಆತನಿಗೆ ಎಸ್ಕಾರ್ಟ್ ಒದಗಿಸಿ 60 ದಿನಗಳ ಕಾಲ ಆತನಿಗೆ ರಕ್ಷಣೆ ಕೊಡಬೇಕು. ಹೀಗಾಗಿ ಅರೆಸ್ಟ್ ಅಥವಾ ಕಸ್ಟಡಿಗೆ ಪಡೆಯಲು ಸಾಧ್ಯವಿಲ್ಲ ಎಂಬುದನ್ನ ಮನವರಿಕೆ ಮಾಡಿಕೊಟ್ರು. ಅವರನ್ನು ಅರೆಸ್ಟ್ ಮಾಡೋದಕ್ಕಾಗಲಿ ಅಥವಾ ನಮ್ಮ ಪೊಲೀಸ್ನವರ ಪ್ರೊಟೆಕ್ಷನ್ನಲ್ಲಿ ಇಟ್ಕೊಳ್ಳೋದಕ್ಕಾಗಲಿ ಸಾಧ್ಯ ಆಗೋದಿಲ್ಲ ಅಂಥೇಳಿ ಮಾನ್ಯ ಸದಸ್ಯರುಗಳಿಗೆ ನಾನು ತಿಳಿಸೋದಕ್ಕೆ ಬಯಸ್ತೇನೆ. ಪರಮೇಶ್ವರ್ ಉತ್ತರ ಬಳಿಕವೂ ಪ್ರತಿಪಕ್ಷಗಳು ಗದ್ದಲ ಎಬ್ಬಿಸಿದ್ವು. ಯಾರೋ ಬರೆದುಕೊಟ್ಟಿರುವ ಸ್ಕ್ರಿಪ್ಟ್ ಅನ್ನ ಪರಮೇಶ್ವರ್ ಓದಿದ್ದಾರೆ ಅಂದ್ರು ಆರ್ ಅಶೋಕ್. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ ಬಾಣ ಹೂಡು ಅಂತೇಳಿ. ಇಲ್ಲಿ ಅವನು ನೋಡಿದ್ರೆ ಆ ಮಾಸ್ಕ್ ಮ್ಯಾನು ಬೆಟ್ಟ ಆಗಿದ್ಬಿಟ್ಟು ಇಲಿನೂ ಸಿಕ್ಕಲಿಲ್ಲ. ಇಲ್ಲಿ ನಮ್ಮ ಪರಮೇಶ್ವರ್ ಅವರು ಒಂದು ಸೊಳ್ಳೆನೂ ಸಿಕ್ಕಲಿಲ್ಲ ಅವ್ರು ಹೇಳಿರೋದ್ರಲ್ಲಿ. ಏನೂ ಇಲ್ಲ. ಏನು ಅವ್ರು ಪಾಪ ಬರ್ಕೊಟ್ಟಿದ್ರು, ಯಥಾವತ್ತಾಗಿ ಓದ್ಬಿಟ್ಟಿದ್ದಾರೆ. ಈ ಮಧ್ಯೆ ಧರ್ಮಸ್ಥಳದ ಹೆಸರಿನಲ್ಲಿ ಆಗ್ತಿರೋದು ಷಡ್ಯಂತ್ರ ಅಂತ DK ಶಿವಕುಮಾರ್ ಹೇಳಿದ್ದನ್ನೇ ಪ್ರಸ್ತಾಪಿಸಿದ ಅಶೋಕ್, DKಶಿ ಇದಕ್ಕೆ ಉತ್ತರ ಕೊಡಬೇಕು ಅಂತ ಸವಾಲು ಹಾಕಿದ್ರು. ಆಗ ಎದ್ದು ನಿಂತ ಉಪಮುಖ್ಯಮಂತ್ರಿ DK ಶಿವಕುಮಾರ್ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡ್ರು. DK ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳಿದ್ರಲ್ಲ, ಬಹಿರಂಗಪಡಿಸಿ. ಸದನದಲ್ಲಿ ಇದ್ದಾರೆ, ಬಹಿರಂಗಪಡಿಸಿ ಹೇಳಿ ಯಾರು ಷಡ್ಯಂತ್ರ ಮಾಡಿದ್ದಾರೆ. ನಾನು 100 ಶಿವಕುಮಾರ್ ಧರ್ಮಸ್ಥಳದ ಪರವಾಗಿದ್ದಾರೆ ಅಂತ. ಆ 101ನೇ ಶಿವಕುಮಾರ್ ಇವಾಗ ಹೇಳಿ. ಯಾರು ಷಡ್ಯಂತ್ರ ಇರ್ಬೋದು, MLA ಸ್ಟೇಟ್ಮೆಂಟ್ ಇರ್ಬೋದು, ಅವನು ಯಾವನೋ ಇನ್ನೊಬ್ಬ ಬೆಳಗ್ಗೆ ಸಾಯಂಕಾಲ ನಮ್ಮ ಇದು BJP ನಾಯಕರ ಹೇಳಿರ್ಬೋದು, ಚೀಫ್ ಮಿನಿಸ್ಟರ್ ಮೇಲೆ ಹೇಳಿರ್ಬೋದು, ನನ್ನ ಮೇಲೆ ಹೇಳಿರ್ಬೋದು, ಇನ್ನೊಬ್ಬರ ಮೇಲೆ, ಇದೆಲ್ಲ ಕೂಡ. ಬಟ್ ಈ ಹ್ಯಾಸ್ ಟು ವರ್ಕ್ ಇನ್ ಎ ಸಿಸ್ಟಮೆಟಿಕ್ ವೇ. ಈ ಕಾಂಟ್ ಗೋ ಔಟ್ ಆಫ್ ದಿ ಲಾ. ಇಷ್ಟೆಲ್ಲ ಆದ್ಮೇಲೆ ಶಾಸಕರಾದ ಭರತ್ ಶೆಟ್ಟಿ ಎದ್ದು ನಿಂತರು. ವಿದೇಶಿ ಮಾಧ್ಯಮಗಳಲ್ಲಿ, ಶತ್ರು ದೇಶದ ಟಿವಿಗಳಲ್ಲಿ ಸುದ್ದಿ ಆಗ್ತಿದೆ ಅಂತ ಸಿಟ್ಟು ಹೊರಹಾಕಿದ್ರು. ಶಿವಮೊಗ್ಗ ನಗರ ಶಾಸಕ ಚನ್ನಬಸಪ್ಪ ಎದ್ದು ಕೇರಳ ಸರ್ಕಾರ ಧರ್ಮಸ್ಥಳ ವಿಷಯದಲ್ಲಿ ಮೂಗು ತೂರಿಸಿ ನಿರ್ಣಯ ಮಾಡಿದೆ, ಕೇರಳ ವಿರುದ್ಧ ನೀವ್ಯಾಕೆ ಖಂಡನಾ ನಿರ್ಣಯ ಮಾಡ್ತಿಲ್ಲ ಅಂತ ಪ್ರಶ್ನಿಸಿದ್ರು. ಇದಿಷ್ಟು ಇವತ್ತು ವಿಧಾನಸಭೆಯಲ್ಲಿ ಧರ್ಮಸ್ಥಳ ಪ್ರಕರಣದ ಸುತ್ತ ನಡೆದ ಪ್ರಮುಖ ಚರ್ಚೆ. ಇಷ್ಟೆಲ್ಲದರ ಮಧ್ಯೆ SIT ಅಧಿಕಾರಿಗಳಿಗೆ ಅನಾಮಿಕನ ಮೇಲೆ ಅನುಮಾನ ಬಂದಿದ್ದು ತೀವ್ರ ವಿಚಾರಣೆಗೆ ಒಳಪಡಿಸಿದೆ. ಅನಾಮಿಕನಿಗೆ ಸಿಕ್ಕ ಬುರುಡೆ ಎಲ್ಲಿಯದ್ದು, ಯಾರು ತಂದು ಕೊಟ್ಟಿದ್ದು, ಆತನ ಹಿಂದೆ ಯಾರೆಲ್ಲ ಇದ್ದಾರೆ ಅಂತ ಮಾಹಿತಿ ಕಲೆ ಹಾಕೋಕೆ ಶುರು ಮಾಡಿದ್ದಾರೆ. ಇನ್ನೊಂದು ಕಡೆ ನಾಪತ್ತೆಯಾಗಿದ್ದಾಳೆ ನನ್ನ ಮಗಳು ಅನನ್ಯಾ ಭಟ್ ಅಂತಿರುವ ಸುಜಾತಾ ಭಟ್ ಅವರನ್ನು SIT ಅಧಿಕಾರಿಗಳು ವಿಚಾರಣೆ ಮಾಡುತ್ತಿದ್ದಾರೆ. ಶಿವಮೊಗ್ಗದ ರಿಪ್ಪನ್ಪೇಟೆಗೆ ತೆರಳಿ ಸುಜಾತಾ ಭಟ್ ಯಾರು, ಅವರ ಹಿನ್ನೆಲೆ ಏನು, ಮಗಳು ಇದ್ದಿದ್ದು ನಿಜಾನಾ ಅಲ್ವಾ ಅಂತ ಶಿವಮೊಗ್ಗದ ರಿಪ್ಪನ್ಪೇಟೆಗೂ ಟೀಮ್ ಹೋಗಿ ಮಾಹಿತಿ ಪಡ್ಕೊಂಡು ಬಂದಿದೆ. ಇಷ್ಟೆಲ್ಲದರ ಮಧ್ಯೆ 21 ಸೆಪ್ಟೆಂಬರ್ 2012 ಧರ್ಮಸ್ಥಳದ ಆನೆ ಮಾವುತ ನಾರಾಯಣ ಹಾಗೂ ಆತನ ತಂಗಿ ಯಮುನಾಳ ಡಬಲ್ ಮರ್ಡರ್ ಆಗಿತ್ತು. ಆ ಕೊಲೆ ಯಾರು ಮಾಡಿದ್ದು ಅಂತ ಇದುವರೆಗೂ ಗೊತ್ತಾಗಿಲ್ಲ. ಈ ಡಬಲ್ ಮರ್ಡರ್ ಬಗ್ಗೆಯೂ ತನಿಖೆ ಮಾಡುವಂತೆ ಮಾವುತನ ಮಕ್ಕಳಾದ ಗಣೇಶ್ ಮತ್ತು ಭಾರತಿ ಅನ್ನೋರು ದೂರು ಕೊಟ್ಟಿದ್ದಾರೆ. ಕೋರ್ಟ್ ಹೋಗಿದ್ದೇವೆ, ಈಗ ಬೆಂಗಳೂರಿಗೆ ಹಾಕಿದ್ದೇವಲ್ಲ ಕೋರ್ಟಲ್ಲಿ. ಅದಕ್ಕೆ ಅಲ್ಲಿ ಸಹ ಈಗ ಏನಂತೇಳಿ ಮುಂದೂಡ್ತಾ ಇದ್ದಾರಲ್ಲ, ಹಾಗಾಗಿ ನಾವು ಈಗ SIT ಬಂತಲ್ಲ, ಇಲ್ಲಿ ಸಹ ಎನ್ಕ್ವೈರಿ ಆಗ್ತದೆ ನೋಡುವ ಅಂತೇಳಿ ಇಲ್ಲಿ ಕೊಟ್ಟದ್ದು. ಈಗ ತಂದೆ ಮತ್ತೆ ಅತ್ತೆ ಅವರನ್ನ ಕೊಲೆ ಮಾಡಿದ್ರು.
ಆಮೇಲೆ ನಾವು ಎಂತ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೇವೆ, ಕೊಲೆ ಮಾಡಿ ಯಾರಂತ ಹೇಳಿ ನಮಗೆ ಗೊತ್ತಿಲ್ಲ ಇನ್ನು. ಅದಕ್ಕೆ ನಾವು SITಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಈಗ. ಏನೇ ಆಗಲಿ ಧರ್ಮಸ್ಥಳ ಸುತ್ತಲಿನ ಪ್ರಕರಣಕ್ಕೆ ಆದಷ್ಟು ಬೇಗ SIT ಅಧಿಕಾರಿಗಳು ತಾರ್ಕಿಕ ಅಂತ್ಯ ಹಾಡಬೇಕಿದೆ. ಆದರೆ ಎಷ್ಟು ಬೇಗ ಪ್ರಕರಣಕ್ಕೆ ಇತಿಶ್ರೀ ಹಾಡುತ್ತಾರೆ ಅನ್ನೋದು ಈಗಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದಂತಹ ಒಂದು ವಿಡಿಯೋವನ್ನು ಮುಂದಿಟ್ಟುಕೊಂಡು ಇವತ್ತು ಪ್ರತಿಪಕ್ಷಗಳು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಮುಂದಾದರು. ಅಷ್ಟೇ ಅಲ್ಲ, ಮುಖ್ಯಮಂತ್ರಿಯವರನ್ನ ಕೊಲೆಗಾರ ಎಂದು ಕರೆದಿರುವಂತಹ ವ್ಯಕ್ತಿಯನ್ನು ಬಂಧಿಸಬೇಕು, ಯಾಕೆ ನೀವು ಇನ್ನೂ ಬಂಧಿಸಿಲ್ಲ ಅಂತೇಳೆಲ್ಲ ಬಹಳ ತರಾತುರಿಯ ಆಗ್ರಹವನ್ನು ಕೂಡ ಮಾಡಿದರು. ಆದರೆ ಪ್ರತಿಪಕ್ಷಗಳವರು ಮಾಡಿದಂತಹ ಈ ಆರೋಪಗಳ ಸರಣಿಯನ್ನು ನೋಡಿದಂತಹ ಆಡಳಿತ ಪಕ್ಷದ ಕಡೆಯಿಂದ ಸಚಿವರುಗಳು ಕೂಡ ಎದ್ದು ನಿಂತು ಇಲ್ಲ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ ಭರವಸೆಯ ಮೇಲೆ ಭರವಸೆ ಇರ್ತದೆ. ಆದರೆ ಕಡೆಗೆ ನೋಡಿದರೆ ಒಂದು ಹಳೆಯ ವಿಡಿಯೋವನ್ನು ಮುಂದಿಟ್ಟುಕೊಂಡು ಇವೆಲ್ಲ ಮಾಡಿರೋದು ಅಂತ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಈ ವಿಡಿಯೋದ ಮೂಲ BJPಯ ಶಾಸಕರಿಂದಲೇ ಶುರುವಾಗುತ್ತೆ ಅನ್ನೋದು ವಿಶೇಷ. ರವೀಂದ್ರ ಬರದೇ ನಿಮಗೆ ತೋರಿಸಿ. ನಿನ್ನೆ ಯಾರೋ ಪ್ರೆಸ್ ಮೀಟ್ ಮಾಡಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು 24 ಕೊಲೆ ಮಾಡಿದ್ದಾರೆ ಅಂತೇಳಿ ಮಾಡಿದ್ದಾರೆ. ಅವ್ರು ಯಾರೋ ನೋಡಿದ್ದೀನಿ, ಏನೇ ಸ್ಟೇಟ್ಮೆಂಟು ಮುಖ್ಯಮಂತ್ರಿ ಕೊಲೆ ಮಾಡಿದ್ದಾರೆ ಅಂತಲೂ ಹೇಳಿದ್ದಾರೆ. ಸದನದಲ್ಲಿ ಇಂದು ವಿಪಕ್ಷ ನಾಯಕ ಆರ್ ಅಶೋಕ್ ಸಿಎಂ ವಿರುದ್ಧವೇ ಕೆಲವರು ಗಂಭೀರ ಆರೋಪ ಮಾಡುತ್ತಿದ್ದಾರೆ, 28 ಜನರ ಕೊಲೆ ಮಾಡಿದ್ದಾರೆಂಬ ಆರೋಪ ಮಾಡುತ್ತಿದ್ದಾರೆ ಎಂದು ಪ್ರಸ್ತಾಪಿಸಿದ್ರು. ಅಲ್ಲದೆ ಈ ಹೇಳಿಕೆ ಕೊಟ್ಟವರನ್ನೂ ಬಂಧಿಸಬೇಕು ಎಂದು ಆಗ್ರಹಿಸಿದ್ರು. ನಿನ್ನೆ ಯಾರೋ ಪ್ರೆಸ್ ಮೀಟ್ ಮಾಡಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು 24 ಕೊಲೆ ಮಾಡಿದ್ದಾರೆ ಅಂತೇಳಿ ಮಾಡಿದ್ದಾರೆ. ಅದಕ್ಕೆ ಸನ್ಮಾನ್ಯ DK ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ. ನನಗೆ ಅನ್ಸುತ್ತೆ ಏನು ನಡೀತಾ ಇದೆ ಇಲ್ಲಿ. ಈಗ ಅವ್ರು ಯಾವ ವ್ಯಕ್ತಿ SIT ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿದ್ರು, ಅದೇ ಟೀಮ್ ಪ್ರೆಸ್ ಮೀಟ್ ಮಾಡಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಇವತ್ತು ಅಲ್ಲ ಹೇಳ್ಬಿಡ್ತೀನಿ, ಮುಖ್ಯಮಂತ್ರಿ ಮೇಲೆ ಆಪಾದನೆ. ಹಂಗಾರೆ ಮುಖ್ಯಮಂತ್ರಿ 28 ಕೊಲೆ ಮಾಡಿದ್ದಾರೆ ಅಂತ ತಿಳ್ಕೊಬೇಕಾ ನಾವು ಯಾರು? ಯಾವಾಗ ಪ್ರತಿಪಕ್ಷ ನಾಯಕ ಸಿಎಂ ವಿರುದ್ಧ ಮಹೇಶ್ ಶೆಟ್ಟಿ ತಿಮರೋಡಿ ಮಾಡಿದ್ದಾರೆ ಎನ್ನಲಾದ ಆರೋಪಗಳ ಬಗ್ಗೆ ಪ್ರಸ್ತಾಪಿಸಿದ್ರು, ಬಿಜೆಪಿಯ ಶಾಸಕರು ಹುರುಪಿನಿಂದ ಆ ಮಾತಿಗೆ ಸಾಥ್ ನೀಡಿದ್ರು. ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಹಾಗೂ ರಾಜಾಜಿನಗರ ಕ್ಷೇತ್ರದ ಶಾಸಕ ಎಸ್ ಸುರೇಶ್ ಕುಮಾರ್ ಕೂಡ ಮಾತಾಡಿ ಸಾಮಾಜಿಕ ಜಾಲತಾಣದಲ್ಲಿ ಆ ವಿಡಿಯೋ ವೈರಲ್ ಆಗ್ತಿದೆ ಎಂದು ತಮ್ಮ ಆರೋಪಕ್ಕೆ ಸಾಕ್ಷ್ಯ ಒದಗಿಸುವ ಪ್ರಯತ್ನ ಮಾಡಿದ್ರು. ಆ ಸ್ಟೇಟ್ಮೆಂಟ್ಗೆ ಮುಖ್ಯಮಂತ್ರಿಗಳು ಹೌದು ಅಂತ ಒಪ್ಕೋತೀರಾ ಅಥವಾ ಯಾರು ಆರೋಪ ಮಾಡಿದ್ದಾರೆ ಅವರ ಮೇಲೆ ಆಕ್ಷನ್ ತಗೋತೀರಾ? ಯಾವುದು ಗೊತ್ತಾಗಬೇಕಲ್ಲ. ಮೌನವಾಗಿದ್ರೆ ಹೌದು ಕೊಲೆ ಮಾಡಿದೀವಿ ಅಂತ, ಕೊಲೆ ಮಾಡಿಲ್ಲ ಅಂತಂದ್ರೆ ಆ ವ್ಯಕ್ತಿ ಮೇಲೆ ಆಕ್ಷನ್ ತಗೊಳ್ಬೇಕು. ಅಲ್ಲ, ಒಂದೆಡೆ ಸುನಿಲ್ ಕುಮಾರ್ ಹೀಗೆ ಆರೋಪ ಮಾಡಿದ್ದನ್ನ ಒಪ್ಕೋತೀರಾ ಅಥವಾ ಅಂತವರನ್ನು ಮೊದಲು ಬಂಧಿಸ್ತೀರಾ ಅಂತ ಪ್ರಶ್ನಿಸಿದ್ರೆ, ಸುರೇಶ್ ಕುಮಾರ್ ಯಾಕೆ ಇಂತಹ ಹೇಳಿಕೆ ಬಂದ ತಕ್ಷಣ ನೀವು ಅವರನ್ನ ಬಂಧಿಸಿಲ್ಲ ಎಂದು ಆತುರ ತೋರಿಸಿದ್ರು. ಆಗ ಉಪಮುಖ್ಯಮಂತ್ರಿ DK ಶಿವಕುಮಾರ್, ಪರಮೇಶ್ವರ್ ಕೂಡ ಎದ್ದು ನಿಂತು ಬಿಜೆಪಿಯವರು ಹೇಳಿದಂತೆ ಕ್ರಮ ತಗೊಳ್ತೀವಿ ಎಂದು ಭರವಸೆ ನೀಡಿದ್ರು. ಗೃಹ ಸಚಿವ ಪರಮೇಶ್ವರ್ ಕೂಡ ಈಗಾಗಲೇ ಕಾನೂನು ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದೀನಿ, ನಾವು ಕೈಕಟ್ಟಿ ಕೂತಿಲ್ಲ ಅಂದ್ರು. ಅವ್ರು ಯಾರೋ ನೋಡಿದ್ದೀನಿ, ಏನೇ ಸ್ಟೇಟ್ಮೆಂಟು ಮುಖ್ಯಮಂತ್ರಿ ಕೊಲೆ ಮಾಡಿದ್ದಾರೆ ಅಂತಲೂ ಹೇಳಿದ್ದಾರೆ. ನಾನು ಕೇಳಿದ್ದೀನಿ, ನಂಬರ್ ಇನ್ಕ್ಲೂಡಿಂಗ್ ನಂಬರ್, ಐ ನೋ ದಟ್. ಅದಲ್ಲದೆ ನಿಮ್ಮ ಪಾರ್ಟಿ ಲೀಡರ್ಗಳ ಮೇಲೂ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಬಗ್ಗೆನೂ ಮಾತಾಡಿರೋದು ನನ್ನ ಹತ್ರನೂ ಫೋನಲ್ಲಿದೆ. ನನ್ನ ಬಗ್ಗೆನೂ ಮಾತಾಡಿದ್ದಾರೆ. ನಾನು ಕಣ್ಣಲ್ಲಿ ಅವ್ರು ಮಾತಾಡಿದಂಥ ಸ್ಟೇಟ್ಮೆಂಟ್ನ ನಾನು CMಗೆ ಹೇಳಿದೆ. CM ನೋಡಿರಲಿಲ್ಲ. ಐ ಜಸ್ಟ್ ಎಕ್ಸ್ಪ್ಲೈನ್ ಟೀಮ್, ಈ ಥರ ಇದೆ, ಈ ಥರ ಈಗ ಮಾಡಿದ್ದಾರೆ, ನಿಮ್ಮನ್ನೇ ಕೊಲಗಾಡಕ ಅಂತ ಹೇಳಿದ್ದಾರೆ, ನಿಮ್ಮದು ಲೆಕ್ಕ ಇದೆ ಸ್ವಾಮಿ ಇದರಲ್ಲಿ ಅಂತ ಹೇಳಿದೆ. ಅದಕ್ಕೆ ಇಮಿಡಿಯೇಟಾಗಿ ಹೋಮ್ ಮಿನಿಸ್ಟರ್ಗೆ ಏನ್ ಡೈರೆಕ್ಷನ್ ಕೊಡ್ಬೇಕು ಅವ್ರು ಕೊಟ್ಟಿದ್ದಾರೆ. ನಂಬರ್ 1 ಗೃಹ ಸಚಿವರು ಹೆಂಗ್ ಆಕ್ಷನ್ ತಗೋಬೇಕಿತ್ತು? ದೇಶದ ನಂಬರ್ 1 ಗೃಹ ಸಚಿವ ಹೆಂಗ್ ತಗೋಬೇಕಿತ್ತು? ವಿತಿನ್ ಮಿನಿಟ್ ಅಲ್ಲಿ ನಾವು ಖಂಡಿತವಾಗಿ ಅವನಿಗಾಗಲೇ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಯಾರನ್ನ ಇಂಥ ವ್ಯಕ್ತಿಗಳನ್ನ ಸಮಾಜದಲ್ಲಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಕಾನೂನು ದೇಶದಲ್ಲಿ ಮಾಡಿರೋದೇ ಅದಕ್ಕೋಸ್ಕರ. ಆ ಕಾನೂನನ್ನು ಚಲಾಯಿಸ್ತೀವಿ, ಅವನಿಗೇನು ಶಿಕ್ಷೆ ಮಾಡಬೇಕೋ ಮಾಡ್ತೀವಿ, ಯಾವ ಮುಲಾಜಿಲ್ದೆ ಮಾಡ್ತೀವಿ. ಸುಮ್ಮನೆ ಏನು ಕೂತಿಲ್ಲ. ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ, ಕ್ರಮ ತಗೊಳ್ತೀವಿ. ಆದರೆ ಬಿಜೆಪಿಯವರ ಈ ರೋಷಾವೇಶವೆಲ್ಲ ಅರ್ಧ ಸತ್ಯ ಆಧರಿತ ಎನ್ನುವುದು ನಂತರ ಗೊತ್ತಾಯಿತು. ಸರ್ಕಾರದ ಸಚಿವರು ಕೂಡ ಪ್ರತಿಪಕ್ಷ ಮಾಡಿದ ಆರೋಪದ ಸತ್ಯಾಸತ್ಯತೆಯ ಪರಿಶೀಲನೆಗೂ ಹೋಗದೆ ಸದನದಲ್ಲಿ ಕ್ರಮದ ಭರವಸೆ ಕೊಟ್ಟಿದ್ದರು. ಯಾಕಂದ್ರೆ ಮಹೇಶ್ ತಿಮರೋಡಿ ನೀಡಿದ್ದ ಹೇಳಿಕೆ ಈ ಹಿಂದೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ನೀಡಿದ್ದ ಹೇಳಿಕೆಗೆ ಉತ್ತರವಾಗಿತ್ತು. ಇವತ್ತು ಸದನದಲ್ಲಿ ಸುನಿಲ್ ಕುಮಾರ್ ಸವಾಲು ಹಾಕಿದ ರೀತಿಯಲ್ಲೇ ಅವತ್ತು ತಿಮರೋಡಿ ಸರ್ಕಾರಕ್ಕೆ ಸವಾಲು ಎಸೆದಿದ್ರು.
ಇದೆಲ್ಲ ನಡೆದಿದ್ದು 2023ರ ವಿಧಾನಸಭೆ ಚುನಾವಣೆ ಕಳೆದ ಮೇಲೆ. ಸದ್ಯಣ್ಣ 24 ಜನ ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಂತನ ಸಿದ್ದರಾಮಯ್ಯ ಓಟ್ ಕೇಂದ್ರದ ಸದ್ಯಣ್ಣ 24 ಜನ ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಂತನ ಸಿದ್ದರಾಮಯ್ಯ ಓಟ್ ಕೇಂದ್ರದ ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಹರೀಶ್ ಪೂಂಜಾ ಏನೇ ಇರಲಿ ಈ ತಾಲೂಕಿನ ಪ್ರಥಮ ಪ್ರಜೆ, ನಮ್ಮ ಶಾಸಕ. ಆರೋಪ ಮಾಡಿದ್ದು ಹೌದು, ಅವರು ಹತ್ಯೆ ಮಾಡಿದ್ದಾರಂತ ಹೇಳೋದು ನಾನು ಸಹ. ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆ ಎದುರ್ತೇವೆ? ತಮಾಷೆ ಅಂದ್ರೆ ಬಿಜೆಪಿ ನಾಯಕರು ಇಷ್ಟೆಲ್ಲಾ ಸದನದೊಳಗೆ ರೋಷಾವೇಶ ತೋರಿಸುತ್ತಿದ್ದಾಗಲೇ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಸೈಲೆಂಟ್ ಆಗಿ ಕುಳಿತಿದ್ರು. ಈ ವಿಚಾರದಲ್ಲಿ ಈ ಹಿಂದೆಯೇ ರಾಜಕೀಯ ಸಮರ ನಡೆದಿತ್ತು ಎನ್ನುವುದನ್ನ ಬಿಚ್ಚಿಟ್ಟಿರುವ ತಿಮರೋಡಿ ಇದೆಲ್ಲ ಬಿಜೆಪಿಯವರಿಗೆ ಗೊತ್ತಿರಲಿಲ್ವೇ ಎಂದು ಸವಾಲೆಸೆದಿದ್ದಾರೆ. ಗೃಹ ಮಂತ್ರಿಯ ಗ್ರಾಚಾರ ಮಂತ್ರಿ ಅಂತ ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಹರೀಶ್ ಪೂಂಜಾ ಕೊಟ್ಟಂತ ಹೇಳಿಕೆ ಅದು ಅವ್ರಿಗೆ ಗೊತ್ತಿರಲೇಬೇಕು. ಒಂದು ರಾಜ್ಯದ ಗೃಹ ಮಂತ್ರಿಯವರು ಅದು 2023ರಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್. ಯಾರು ಕೊಟ್ಟ ಸ್ಟೇಟ್ಮೆಂಟ್? ಹರೀಶ್ ಪೂಂಜಾ ಕೊಟ್ಟಂತ ಸ್ಟೇಟ್ಮೆಂಟ್. ಈ ಬಿಜೆಪಿಯವರು ಅವತ್ತು ಸತ್ತಿದ್ರಾ? ಅವತ್ತು ಕಾಂಗ್ರೆಸ್ನವರು ಕೇಸ್ ಮಾಡಿದ್ರಲ್ಲ ಇದೇ ಹರೀಶ್ ಪೂಂಜಾನ ಮೇಲೆ. ನಮಿತಾ ಅನ್ನುವಂಥ ಜಿಲ್ಲಾ ಪಂಚಾಯತ್ ಮೆಂಬರ್ ಅವರು ಕೇಸ್ ಮಾಡಿದ್ರಲ್ಲ, ಅದೇನಾಗಿದೆ? ಸತ್ತಿದ್ರೆ ಇವರು ಬಿಜೆಪಿ ಅವರಾಗ ಉತ್ತರ ಕೊಡ್ಬೇಕಲ್ಲ. ಈಗ ಅದೇ ಹರೀಶ್ ಪೂಂಜಾ ಅಲ್ಲೇ ಕೂತಿದ್ದಾರಲ್ಲ ವಿಧಾನಸೌಧದೊಳಗೆ, ಯಾಕೆ ಮಾತಾಡೋದಿಲ್ಲ? ಹೀಗೆ ವೈರಲ್ ವಿಡಿಯೋ ನೋಡಿಕೊಂಡು ಸದನದಲ್ಲಿ ಹೇಗೆ ಬೇಕಿದ್ದರೂ ಮಾತಾಡಬಹುದು ಹಾಗೂ ಅದನ್ನ ಯಾರೂ ಪರಿಶೀಲಿಸೋದಿಕ್ಕೂ ಹೋಗೋದಿಲ್ಲ ಎಂಬುದು ಇವತ್ತು ವಿಧಾನಸಭೆಯಲ್ಲಿ ನಡೆದ ಬೆಳವಣಿಗೆಯೇ ಸಾಕ್ಷಿಯಾಗಿತ್ತು. ಸಾಮಾನ್ಯವಾಗಿ ವಿಧಾನಸಭೆಯಲ್ಲಿ ಯಾವುದೇ ಆರೋಪ ಮಾಡುವಾಗ ಸರಿಯಾದ ಸಾಕ್ಷ್ಯ ಒದಗಿಸಬೇಕು. ಆದರೆ ಇವತ್ತು ಮಾತ್ರ ಪ್ರತಿಪಕ್ಷ ನಾಯಕರು ವೈರಲ್ ವಿಡಿಯೋ ನೋಡಿ ಆಪಾದನೆ ಮಾಡಿದ್ರು. ಉಪಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಕ್ರಮ ಕೈಗೊಳ್ಳುವ ಭರವಸೆಯನ್ನ ತರಾತುರಿಯಲ್ಲಿ ಕೊಟ್ಟಿದ್ದು ನೋಡಿದ್ರೆ ಎಸ್ಐಟಿ ತನಿಖೆ ಆಡಳಿತ ಹಾಗೂ ಪ್ರತಿಪಕ್ಷ ಎರಡಕ್ಕೂ ಬೇಡವಾಗಿದೆಯೇ ಎಂಬ ಅನುಮಾನ ಸಾಮಾನ್ಯ ಜನರಿಗೆ ಮೂಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈ ವರ್ಷದ ಮಳೆ ಒಂದಾದ ಮೇಲೊಂದು ಅವಾಂತರಗಳನ್ನು ಸೃಷ್ಟಿಸ್ತಾನೆ ಇದೆ. ಬೆಟ್ಟ ಗುಡ್ಡಗಳೇ ಬಾಯಿ ತೆರೆದು ಕುಸಿಯುವಂತೆ ಮಾಡ್ತಾ ಇದೆ. ಪಾಕಿಸ್ತಾನದಲ್ಲಿ ಜಲಪ್ರಳಯವಾಗಿ 350 ಜನರ ಸಾವಾಗಿದೆ ಅನ್ನುವಂತಹ ವರದಿಗಳು ಬಂದಿವೆ. ಇನ್ನು ಕಾಶ್ಮೀರದಲ್ಲಿ ಮತ್ತೆ ಮೇಘಸ್ಫೋಟವಾಗಿ 13 ಜನ ಜೀವ ಬಿಟ್ಟಿದ್ದಾರೆ. ಮಹಾರಾಷ್ಟ್ರ, ಉತ್ತರ ಪ್ರದೇಶದಲ್ಲೂ ಕೂಡ ದೊಡ್ಡ ಅವಾಂತರಗಳೇ ಸೃಷ್ಟಿಯಾಗಿದ್ದಾವೆ. ಇನ್ನು ಕರ್ನಾಟಕದಲ್ಲೂ ಕೂಡ ಮಳೆಯಿಂದ ನೆರೆ ಸೃಷ್ಟಿಯಾಗಿದ್ದು ನಾಳೆ 6 ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಈಗಲೇ ಘೋಷಣೆ ಮಾಡಲಾಗಿದೆ. ಪಾಕಿಸ್ತಾನದಲ್ಲಿ ಜಲಪ್ರಳಯ, 350 ಜನರ ಸಾವು. ಪ್ರಕೃತಿ ಒಂದ್ಸಲ ಮುನಿಸಿಕೊಂಡು ಸಿಟ್ಟಿಗೆದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ನೋಡಿ ಜಲಪ್ರಳಯ ಹೇಗೆ ಊರಿಗೆ ಊರನ್ನೇ ಸರ್ವನಾಶ ಮಾಡ್ತಿದೆ ಅಂತ. ಇದು ಪಾಕಿಸ್ತಾನದ ಖೈಬರ್ ಪಂಕ್ತುಕ್ವಾ ಪ್ರಾಂತ್ಯದ ದೃಶ್ಯಗಳು. ನಿನ್ನೆ ಏಕಾಏಕಿ ಭಾರೀ ಮಳೆ ಜೊತೆಗೆ ಮೇಘಸ್ಫೋಟವಾಗಿ ಪಾಕಿಸ್ತಾನದ 9 ಜಿಲ್ಲೆಗಳಲ್ಲಿ ಒಟ್ಟು 350 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಮನೆಗಳು ಕುಸಿದು ಪ್ರವಾಹದಲ್ಲಿ ಕೊಚ್ಚಿ ಹೋಗಿವೆ. ಮಹಿಳೆಯರು, ಮಕ್ಕಳು ಸೇರಿದಂತೆ ಅನೇಕರು ಸಾವನ್ನಪ್ಪಿದ್ದಾರೆ. ಹಾನಿಗೀಡಾದ 9 ಜಿಲ್ಲೆಗಳಲ್ಲಿ ಸುಮಾರು 2,000 ರಕ್ಷಣಾ ಕಾರ್ಯಕರ್ತರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಮನೆ, ಅಂಗಡಿ ಇನ್ನಿತರ ಪ್ರದೇಶಗಳಲ್ಲಿ ಅವಶೇಷಗಳಡಿ ಸಿಲುಕಿದವರ ಶವಗಳನ್ನು ಹೊರತೆಗೆಯುತ್ತಿದ್ದಾರೆ. ಕಥುವಾದಲ್ಲಿ ಮೇಘಸ್ಫೋಟ, 13 ಜನರ ಸಾವು. ಕಥುವಾ ಜಿಲ್ಲೆಯಲ್ಲಿ ಇವತ್ತು ಭಾರೀ ಪ್ರಮಾಣದ ಮೇಘಸ್ಫೋಟ ಸಂಭವಿಸಿದೆ. ಬೆಟ್ಟಗಳ ಮೇಲಿಂದ ಅಪ್ಪಳಿಸಿದ ಪ್ರವಾಹಕ್ಕೆ ಜೋದ್ ಘಾಟಿ ಪ್ರದೇಶ ಕೊಚ್ಚಿ ಹೋಗಿದೆ. 13ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು 21 ಜನ ಕಣ್ಮರೆಯಾಗಿದ್ದಾರೆ. ಮೇಘಸ್ಫೋಟವಾಗಿ ಕಥುವಾದಲ್ಲಿ ಊರೂರೇ ಕೊಚ್ಚಿ ಹೋಗಿದೆ. ಕಲ್ಲು ಬಂಡೆಗಳೆಲ್ಲ ಗ್ರಾಮಕ್ಕೆ ಬಂದು ಬಿದ್ದಿವೆ. ವಿದ್ಯುತ್ ಕಂಬಗಳು ನೆಲಕಚ್ಚಿವೆ. ಮುಳುಗಿದ ಮಹಾರಾಷ್ಟ್ರ, 4 ಸಾವು, 4 ಜನ ಕಣ್ಮರೆ. ಮುಂಬೈ ಮತ್ತು ಮಹಾರಾಷ್ಟ್ರದ ಹಲವಾರು ಜಿಲ್ಲೆಗಳಲ್ಲಿ ನಿರಂತರ ಮಳೆಯಾಗ್ತಿದೆ. ರಸ್ತೆಯಲ್ಲಿ ನೀರು ನಿಂತು ಸಂಚಾರ ದಟ್ಟಣೆ ಉಂಟಾಗಿದೆ. ಮುಂಬೈನ ಮಾತುಂಗ ನಗರ ಮುಳುಗಿ ಹೋಗಿದೆ. ಪೂರ್ವ ಕುರ್ಲಾ ಭಾಗದ ಏರಿಯಾಗಳು ಮುಳುಗಿ ಹೋಗಿವೆ. ನಿರಂತರವಾಗಿ ಮಳೆ ಸುರಿತಾ ಇದ್ದು ನೂರಾರು ಅಂಗಡಿಗಳು ಮುಳುಗಿ ಹೋಗಿವೆ. ರೈಲು ನಿಲ್ದಾಣಕ್ಕೂ ನೀರು ನುಗ್ಗಿದ್ದು ರೈಲ್ವೆ ಹಳಿಗಳು ಕಾಣಿಸ್ತಿಲ್ಲ. ನಾಂದೇಡ್ನಲ್ಲಿ 4 ಜನ ಕಾಣೆಯಾಗಿದ್ದು ಎನ್ಡಿಆರ್ಎಫ್ ಹುಡುಕಾಟ ನಡೆಸುತ್ತಿದೆ. ಮುಂಬೈನ ಚೀರಾ ಬಜಾರ್ ಏರಿಯಾದಲ್ಲಿ ಮಹಾಮಳೆಗೆ ಹಳೆಯದಾಗಿ ಕಟ್ಟಡ ನೆಲಸಮವಾಗಿದೆ.
ರಾಯ್ಗಢ್, ರತ್ನಗಿರಿ, ಸತಾರಾ, ಕೊಲ್ಹಾಪುರ ಮತ್ತು ಪುಣೆ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಜಾರಿಯಾಗಿದೆ. ಮುಳುಗಿದ ಮೊರಾದಾಬಾದ್ ಗ್ರಾಮಗಳು. ಉತ್ತರ ಪ್ರದೇಶದ ಮೊರಾದಾಬಾದ್ನಲ್ಲಿ ಗಂಗಾ ನದಿಯ ನೀರಿನ ಮಟ್ಟ ಏರಿಕೆಯಾಗಿ ಅರ್ಧ ನಗರವೇ ಜಲಾವೃತವಾಗಿದೆ. ಶಿಶಕ್ತಿ ನಗರದಲ್ಲಂತೂ ನೂರಾರು ಮನೆಗಳು ಜಲಾವೃತವಾಗಿ ಜನ ಮನೆಯಿಂದ ಹೊರಗೆ ಬರೋಕೆ ಆಗ್ತಿಲ್ಲ. ಕರ್ನಾಟಕದ 10 ಜಿಲ್ಲೆಗಳಲ್ಲಿ ನೆರೆ ಪ್ರವಾಹ. ಚಿಕ್ಕೋಡಿಯಲ್ಲಿ ಮಳೆ ಅವಾಂತರಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ವೇದಗಂಗಾ, ದೂದ್ಗಂಗಾ ಮತ್ತು ಕೃಷ್ಣಾ ನದಿ ಹುಚ್ಚೆದ್ದು ಹರಿತಿದ್ದು ಬಿಟ್ಟು ಬಿಡದೆ ರಾತ್ರಿ ಸುರಿದ ಮಳೆಗೆ 18 ಗ್ರಾಮಗಳ ಸಂಪರ್ಕ ಕಡಿತ ಆಗಿದೆ. ವೇದಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಅಕ್ಕೋಳ, ಸಿದ್ನಾಳ, ಜತ್ರಾಟ, ಭೀವಶಿ, ಬಾರವಾಡ, ಕುನ್ನೂರ ಸೇತುವೆ ಜಲಾವೃತವಾಗಿವೆ. ಕಲಬುರಗಿಯ ಹೆಬ್ಬಾಳ ಗ್ರಾಮಸ್ಥರಿಗೆ ಪ್ರವಾಹ ಭೀತಿ ಶುರುವಾಗಿದೆ. ಬೆಣ್ಣೆತೋರ ಜಲಾಶಯದ ಅಬ್ಬರಕ್ಕೆ ಹೆಬ್ಬಾಳ ಗ್ರಾಮದ ಜನರು ಅಕ್ಷರಶಃ ತತ್ತರಿಸಿದ್ದಾರೆ. ಬೆಳೆಗಳೆಲ್ಲ ಜಲಾವೃತವಾಗಿದೆ. ಹೆಸರು, ಉದ್ದು, ಸೋಯಾ, ತೊಗರಿ ಸೇರಿದಂತೆ ಅನೇಕ ಬೆಳೆಗಳು ಸರ್ವನಾಶವಾಗಿವೆ. ಬೀದರ್ ಜಿಲ್ಲೆಯ ಔರಾದ ತಾಲೂಕಲ್ಲೂ ಭಾರೀ ಮಳೆಯಾಗ್ತಿದೆ. ಬೋಂತಿ, ನಾಮನಾಯಕ ತಾಂಡ ಕೆರೆ ಕಟ್ಟೆ ಒಡೆದು ಹೋಗಿದ್ದು ಜಮೀನಿಗೆಲ್ಲ ನೀರು ನುಗ್ಗಿದೆ. ಇದರ ಪರಿಣಾಮ ಸೋಯಾಬೀನ್, ತೊಗರಿ, ಹೆಸರು, ಉದ್ದು ಬೆಳೆ ನೀರು ಪಾಲಾಗಿದ್ದು ಲಕ್ಷಾಂತರ ರೂಪಾಯಿ ಬೆಳೆ ಸರ್ವನಾಶವಾಗಿದೆ. ಕಮಲನಗರ ತಾಲೂಕಿನ ನಂದಿ ಬಿಜಿಲಗಾಂವ್ ಗ್ರಾಮದಲ್ಲಿ 15 ಎಮ್ಮೆಗಳು ಕೊಚ್ಚಿ ಹೋಗಿದ್ದು ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯಲ್ಲಿ ಪತ್ತೆಯಾಗಿವೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಮಳೆ ನರಕ ಸೃಷ್ಟಿಯಾಗಿದೆ. ಶೃಂಗೇರಿ ತಾಲೂಕಿನ ತೆಕ್ಕೂರು ಬಳಿ ರಸ್ತೆಗೆ ಗುಡ್ಡದ ಮಣ್ಣು ಬಿದ್ದಿದ್ದು ಶೃಂಗೇರಿ ತೆಕ್ಕೂರು ರಸ್ತೆ ಸಂಪರ್ಕ ಸಂಪೂರ್ಣ ಕಟ್ ಆಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ದೇಶದಲ್ಲಿ ಮತಗಳ್ಳತನ ವಿಚಾರ ಬಹಳ ದೊಡ್ಡದಾದಂತಹ ಚರ್ಚೆ ನಡೀತಾನೆ ಇದೆ. ನಿನ್ನೆ ಚುನಾವಣಾ ಆಯೋಗ ರಾಹುಲ್ ಗಾಂಧಿ 7 ದಿವಸ ಒಳಗಡೆ ಕ್ಷಮೆ ಕೇಳಬೇಕು, ಇಲ್ಲವೇ ಅಫಿಡವಿಟ್ ಸಲ್ಲಿಸಬೇಕು ಅಂತ ಆಗ್ರಹಿಸಿತ್ತು. ಈಗ ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ತಿರುಗಿ ಬಿದ್ದಿದೆ. ಮತಪಟ್ಟಿಯನ್ನು ಸ್ವಚ್ಛವಾಗಿದೆ ಎಂದು ಮೊದಲು ನೀವು ಅಫಿಡವಿಟ್ ಕೊಡಿ ಅಂತ ಆಯೋಗಕ್ಕೆ 8 ಪ್ರಶ್ನೆಗಳನ್ನು ಹಾಕಿದೆ. ಕೇಂದ್ರ ಸರ್ಕಾರವನ್ನ ಮತಗಳ್ಳರ ಸರ್ಕಾರ ಅಂತ ಕಾಂಗ್ರೆಸ್ ಮೈತ್ರಿಕೂಟದ ಪಕ್ಷಗಳು ಕರೆಯೋಕೆ ಶುರು ಮಾಡಿವೆ. ಇವತ್ತು ಸಂಸತ್ ಭವನದ ಹೊರಗೆ ವೋಟ್ ಚೋರಿ ಸರ್ಕಾರ ಅಂತ ಪ್ರತಿಭಟನೆ ಮಾಡಿದ್ರು. ಸಂಸತ್ ಭವನದ ಮುಂದೆ ಬ್ಯಾನರ್ಗಳನ್ನ ಹಿಡಿದು ಆಕ್ರೋಶ ಹೊರಹಾಕಿದ್ರು. ಲೋಕಸಭೆ ಕಲಾಪ ಆರಂಭ ಆದ್ಮೇಲೂ ಅಧಿವೇಶನದ ಒಳಗೂ ಚೋರಿ ಸರ್ಕಾರ ಅಂತ ಘೋಷಣೆ ಮೊಳಗಿಸಿದ್ರು. ಇದರಿಂದ ಲೋಕಸಭೆ ಕಲಾಪವನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಯಿತು. ಈಗ ವಿಪಕ್ಷಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದು ಕೇಂದ್ರ ಚುನಾವಣಾ ಮುಖ್ಯ ಆಯುಕ್ತರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಸಿಇಸಿ ವಿರುದ್ಧ ಮಹಾಭಿಯೋಗ ಪ್ರಸ್ತಾವನೆಗೆ ಸಿದ್ಧತೆ. ಮತ ಕಳ್ಳತನದ ಆರೋಪ ಮಾಡುತ್ತಿರುವ ವಿರೋಧ ಪಕ್ಷಗಳು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ವಿರುದ್ಧ ಸಮರಕ್ಕೆ ಸಜ್ಜಾಗಿವೆ. ಜ್ಞಾನೇಶ್ ಕುಮಾರ್ ಅವರ ವಿರುದ್ಧ ಮಹಾಭಿಯೋಗ ಪ್ರಸ್ತಾಪವನ್ನು ಮಂಡಿಸಲು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ರಾಹುಲ್ ಗಾಂಧಿ ಮಾಡಿರುವ ಮತಗಳ್ಳತನ ಆರೋಪಕ್ಕೆ ಮುಖ್ಯ ಚುನಾವಣಾ ಆಯುಕ್ತ ಮನ್ನಣೆ ಕೊಟ್ಟಿಲ್ಲ, ಮಾಹಿತಿಯನ್ನೂ ಕೇಳಿಲ್ಲ. ಅದನ್ನ ಬಿಟ್ಟು ರಾಹುಲ್ ಗಾಂಧಿ ಅವರು ಸುಳ್ಳು ಆರೋಪ ಮಾಡಿದ್ದು ದೇಶದ ಕ್ಷಮೆ ಕೇಳಬೇಕು, ಇಲ್ಲದಿದ್ದರೆ ತಮ್ಮ ಹೇಳಿಕೆಗೆ ಸಹಿ ಮಾಡಿದ ಅಫಿಡವಿಟ್ ಸಲ್ಲಿಸಬೇಕು ಅಂದಿದ್ರು. ಈಗ ಇದೇ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ವಿರುದ್ಧ ಸಂಸತ್ನಲ್ಲಿ ಪ್ರಸ್ತಾವನೆ ಸಲ್ಲಿಸೋಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಇದರ ಮಧ್ಯೇನೆ ಕಾಂಗ್ರೆಸ್ ನಾಯಕರು, ಸಮಾಜವಾದಿ ಪಕ್ಷದ ನಾಯಕರು ಸೇರಿ ವಿಪಕ್ಷದ ಪ್ರಮುಖರು ದೆಹಲಿಯಲ್ಲಿ ಸುದ್ದಿಗೋಷ್ಠಿ ಮಾಡಿ ಚುನಾವಣಾ ಆಯೋಗಕ್ಕೆ 8 ಪ್ರಶ್ನೆಗಳನ್ನ ಹಾಕಿದ್ದಾರೆ. ದೇಶದಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನು ಏಕೆ ಇಷ್ಟು ಆತುರದಿಂದ ತರಲಾಯಿತು? ಚುನಾವಣೆಗೆ 3 ತಿಂಗಳಿದ್ದಾಗ ವಿರೋಧ ಪಕ್ಷಗಳ ಜೊತೆ ಚರ್ಚಿಸದೆ ಎಸ್ಐಆರ್ ತಂದಿದ್ದೇಕೆ? ಮಹಾರಾಷ್ಟ್ರದ ಚುನಾವಣೆಗಳಲ್ಲಿ ದೊಡ್ಡ ಸಂಖ್ಯೆ ಮತದಾರರು ಕಾಣಿಸಿಕೊಂಡಿದ್ದ ಹೇಗೆ? ಮತಗಟ್ಟೆಗಳ ಸಿಸಿಟಿವಿ ದೃಶ್ಯಾವಳಿಗಳನ್ನ 45 ದಿನಗಳ ಬಳಿಕ ಅಳಿಸಲು ನಿರ್ಧರಿಸಿದ್ದೇಕೆ? ಬೆಂಗಳೂರಿನ ಮಹದೇವಪುರದಲ್ಲಿ 1 ಲಕ್ಷ ನಕಲಿ ಮತದಾರರು ಹೇಗೆ ಕಾಣಿಸಿಕೊಂಡ್ರು? ಇವಿಎಂಗಳಿಂದ ಚುನಾವಣಾ ಮತಗಳು ಹೇಗೆ ಗೌಪ್ಯತೆ ಕಾಪಾಡಿಕೊಳ್ಳಲು ಸಾಧ್ಯ ಹೇಳಿ? ಬಿಹಾರದ 65 ಲಕ್ಷ ಮತದಾರರನ್ನ ಅಳಿಸಿದ್ಯಾಕೆ? ಕಾರಣಗಳೇನು ಅಂತ ಏಕೆ ಹೇಳ್ತಿಲ್ಲ? ಮತದಾರರ ಗುರುತಿನ ಚೀಟಿಗಾಗಿ ಆಧಾರ್ ಜೋಡಣೆಯನ್ನ ಏಕೆ ವಿರೋಧಿಸಲಾಗ್ತಿದೆ?
ಕೇಂದ್ರ ಚುನಾವಣಾ ಆಯೋಗಕ್ಕೆ ಹೀಗೆ 8 ಪ್ರಶ್ನೆಗಳನ್ನ ಕೇಳಿರುವ ಇಂಡಿ ಕೂಟ ಎನ್ಡಿಎ ಸರ್ಕಾರದ ವಿರುದ್ಧ ಹೋರಾಟ ನಿಲ್ಲಿಸಲ್ಲ ಅಂತ ಶಪಥ ಮಾಡಿದ್ದಾರೆ. ಕಾಂಗ್ರೆಸ್ ಅಂಡ್ ಟೀಮ್ ಹೋರಾಟಕ್ಕೆ ಕೌಂಟರ್ ಕೊಡ್ತಿರೋ ಮೋದಿ ಸರ್ಕಾರ ಮೊದಲು ಸಂಸತ್ ಕಲಾಪ ನಡೆಸಲು ಬಿಡಿ, ಚರ್ಚೆ ಮಾಡೋಣ ಅಂತ ಸವಾಲು ಹಾಕಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.